ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕು. ಈ ಚಳ್ಳಕೆರೆಯನ್ನು ಕರ್ನಾಟಕದ ಆಯಿಲ್ ಸಿಟಿ ಅಂತಲೂ ಕರೆಯುತ್ತಾರೆ. ಈ ಚಳ್ಳಕೆರೆಯಲ್ಲಿ ರಂಗ ಕಲಾವಿದರು, ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಪಿ ತಿಪ್ಪೇಸ್ವಾಮಿಯವರು ಜನಿಸಿದ್ದಾರೆ. ಪಿ ತಿಪ್ಪೇಸ್ವಾಮಿಯವರು ದಿವಂಗತ ವೀರಣ್ಣ ವೀರಮ್ಮನವರ ಏಕೈಕ ಪುತ್ರನಾಗಿ ಚಳ್ಳಕೆರೆಯಲ್ಲಿ 1946ರಲ್ಲಿ ಜನಿಸಿದರು. ಬಾಲ್ಯದಿಂದಲೂ ನಾಟಕ, ಸಂಗೀತದತ್ತ ಒಲವು. BA ಪದವಿಯ ನಂತರ BEd ಶಿಕ್ಷಣವನ್ನು ಪೂರೈಸಿ ಚಳ್ಳಕೆರೆಯ ಕಾಟಪ್ಪನಹಟ್ಟಿಯಲ್ಲಿನ ಕಾಟಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ 1973ರಿಂದ 2004ರವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದರು. 1969-70ರಲ್ಲಿ ಭಕ್ತ ಸುಧನ್ವ ಪೌರಾಣಿಕ ನಾಟಕದ ನಾರದ ಪಾತ್ರದ ಮೂಲಕ ರಂಗ ಪ್ರವೇಶ ಮಾಡಿ ಪ್ರಾರಂಭದಲ್ಲೇ ಪ್ರಶಂಸೆಯೂ ಪಡೆದರು. ಚಳ್ಳಕೆರೆಯ ಕಲ್ಪತರು ಕಲಾ ಸಂಘದವರು ಏರ್ಪಡಿಸಿದ ದ್ವಿತೀಯ ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆಯಲ್ಲಿ ಭಕ್ತ ಸುಧನ್ವ ನಾಟಕದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನೂ ಪಡೆದರು. ನಂತರ ಕರ್ನಾಟಕ ಸರ್ಕಾರ 2023ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ನಮಸ್ಕಾರ, ನಾನು ಪಿ ತಿಪ್ಪೇಸ್ವಾಮಿ. ವೃತ್ತಿಯಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಪ್ರವೃತ್ತಿಯಲ್ಲಿ ರಂಗಭೂಮಿ ನಾಟಕ ಮತ್ತು ಸಂಗೀತ ನಿರ್ದೇಶಕರು, ಚಳ್ಳಕೆರೆ. ನಾನು ಹುಟ್ಟಿದ್ದು 18/9/1946. ನನ್ನ ತಾಯಿ ಹೆಸರು ವೀರಮ್ಮ, ತಂದೆ ಹೆಸರು ವೀರಣ್ಣ, ಚಳ್ಳಕೆರೆ. ನನ್ನ ಬಾಲ್ಯ ಎಲ್ಲ ಚಳ್ಳಕೆರೆಯ ಹಳೆ ನಗರದ ಪ್ರದೇಶದಲ್ಲಿ ಬೆಳೆಯಿತು. ನಾನು ಶಾಲಾ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ನಾನು ಮಾಧ್ಯಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರಬೇಕಾದ್ರೆ ನನ್ನ ಶಿಕ್ಷಕರು ನನ್ನನ್ನು ಸಂಗೀತ ಹಾಡುವಂಥ ಪ್ರಚೋದನೆ ಮಾಡ್ತಾಯಿದ್ರು. ಆಗ ನಾನು ಅಲ್ಲಿ ಕೇಳ್ತಕ್ಕಂಥ ಜಾನಪದ ಹಾಡುಗಳನ್ನು, ಆಡ್ತಕ್ಕಂಥ ಭಜನೆ ಹಾಡುಗಳನ್ನು, ನಾನು ನಾಟಕದಲ್ಲಿ ಬರ್ತಕ್ಕಂಥ ರಂಗಗೀತೆಗಳನ್ನು ನಾನು ಹಾಡ್ತಾಯಿದ್ದೆ. ನನ್ನ ಧ್ವನಿ ಭಾಳ ಸುಶ್ರಾವಾಗಿ ಇರೋದರಿಂದ ನನ್ನನ್ನು ಆಗಿಂದಾಗಲೇ ಶಾಲೆ ಮಧ್ಯೆ ಬಿಡುವಿನ ವೇಳೆಯಲ್ಲಿ ಹಾಡಿಸ್ತಾಯಿದ್ರು. ಇದರಿಂದ ನನಗೆ ಸಂಗೀತದ ಬಗ್ಗೆ ಅಭಿರುಚಿ ಹುಟ್ಟಲಿಕ್ಕೆ ಕಾರಣ ಆಯಿತು. ಆನಂತರ ಆ ಸಂದರ್ಭದಲ್ಲಿ ನಮ್ಮ ಪ್ರದೇಶಗಳಲ್ಲಿ ನಾಟಕಗಳನ್ನು ಕಲಿಸ್ತಕ್ಕಂಥ ಹಾರ್ಮೋನಿ ಮಾಸ್ಟ್ರಿದ್ದರು. ಅದರಲ್ಲಿ ನಮ್ಮ ಭಾಗದಲ್ಲಿ ದಿವಂಗತ ಗುರುನಾಥ್ ಮಾಸ್ಟ್ರು ಅಂತಕ್ಕಂಥವರು ಭಾಳ ಪೌರಾಣಿಕ ನಾಟಕಗಳನ್ನು ಕಲಿಸ್ತಾಯಿದ್ರು. ನನಗೆ ಅದೇನೋ ಹುಚ್ಚು. ಹಾರ್ಮೋನಿಯಂ ಶಬ್ದ ಕೇಳಿಬಿಟ್ರೆ ಏನೇ ಕೆಲಸ ಇದ್ದರೂ ಬಿಟ್ಟು ಹೋಗಿಬಿಟ್ಟು ಅದನ್ನು ಆನಂದವಾಗಿ ಆಧರಿಸ್ತಿದ್ದೆ. ಹಾಗಾಗಿ ನಾನು ಕೂಡ ಒಬ್ಬ ಕಲಾವಿದನ ಆಗಬೇಕು, ಇವರಂಗೆ ಸಂಗೀತ ಮಾಸ್ಟರ್ ಆಗಬೇಕು ಅಂತಕ್ಕಂಥ ಅಭಿರುಚಿ ನನ್ನಲ್ಲಿ ಬೆಳೀತಾ ಬಂತು. ಆನಂತರ ನಾನು ಪ್ರೌಢಶಾಲೆ ವಿದ್ಯಾಭ್ಯಾಸಕ್ಕೆ ಹೋದ ನಂತರ ಅಲ್ಲಿ ಕೂಡ ನನ್ನ ಗುರುಗಳು HRN ಮಾಸ್ಟ್ರು ಅಂತಿದ್ದರು. ಅವರು ಕೂಡ ಕಲೆ ಬಗ್ಗೆ ಮತ್ತು ಸಂಗೀತದ ಬಗ್ಗೆ ಒಳ್ಳೆಯ ಪ್ರೋತ್ಸಾಹ ಕೊಡುತ್ತಾ ಬಂದರು. ಅದೇ ಸಂದರ್ಭದಲ್ಲಿ ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಸ್ನೇಹಿತರು, ಬಾಲ್ಯ ಗೆಳೆಯರು ತಿಪ್ಪೇಸ್ವಾಮಿಯವರು, ದಿವಂಗತ ಮಾಜಿ ಮಂತ್ರಿಗಳು ಕಾಟಪ್ಪನಹಟ್ಟಿ, ಇವರ ಒಂದು ಸ್ನೇಹತ್ವದಲ್ಲಿ ಒಂದು ಭಕ್ತ ಸುಧನ್ವ ಅಂತಕ್ಕಂಥ ಪೌರಾಣಿಕ ನಾಟಕವನ್ನು ಮಾಡಿಸಿದ್ವಿ.
ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ರಂಗಭೂಮಿಯನ್ನು ಮೈಗೂಡಿಸಿಕೊಂಡು ಅದರೊಟ್ಟಿಗೆ ಸಂಗೀತ ಸಾಹಿತ್ಯದಲ್ಲೂ ಕೃಷಿ ಕಂಡವರು. 1975ರಲ್ಲಿ ಕಾಟಮಲಿಂಗೇಶ್ವರ ನಾಟಕ ಸಂಘವನ್ನು ಸ್ಥಾಪನೆ ಮಾಡಿದರು. ನಮಸ್ಕಾರ, ನನ್ನ ಹೆಸರು ರವಿವರ್ಮ. ನಾನು ಪಿ ತಿಪ್ಪೇಸ್ವಾಮಿಯವರ ಎರಡನೇ ಮಗ. ನಮ್ಮ ತಂದೆಯವರ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಗುರುಗಳಾಗಿ, ಮಾರ್ಗದರ್ಶಕರಾಗಿ, ಒಳ್ಳೆಯ ಸ್ನೇಹಿತರಾಗಿ, ನಮ್ಮ ತಂದೆಯವರು ಏನು ಸಾಧನೆ ಬಗ್ಗೆ ಹೇಳೋದಾದರೆ ರಂಗಭೂಮಿ, ಸಂಗೀತ ಮತ್ತು ಕಲೆ ಅದರಲ್ಲಿ ಇರತಕ್ಕಂಥ ಒಂದು ಒಲವಿಂದ ಏನು ಸಾಧನೆ ಮಾಡಿರುತ್ತಾರೆ, ಅದಕ್ಕಾಗಿ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ, ವಾಲ್ಮೀಕಿ ಪ್ರಶಸ್ತಿ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. ಸಂಗೀತ ವಿದ್ವಾನ್ ಗುರುಸಿದ್ದಪ್ಪನವರ ರಚನೆಯ ಭಕ್ತಸುಧ ಅನ್ನೋ ನಾಟಕ, ಪೌರಾಣಿಕ ನಾಟಕವನ್ನು ಕಾಲುವೆಳ್ಳಿ ಗಾದ್ರಪ್ಪ ಅಂತಕ್ಕಂಥವ್ರು ಕಲಿಸಿದರು. ಆ ನಾಟಕದಲ್ಲಿ ಮಾಜಿ ಮಂತ್ರಿಗಳು ಕೂಡ ಪಾತ್ರ ಮಾಡಿದರು. ಆ ನಾಟಕದ ಒಂದು ಸಂಗೀತ ಮತ್ತು ಭಾಳ ಪರಿಶುದ್ಧವಾದಂತಹ ರಾಗಗಳಲ್ಲಿ ಇದ್ದಿದ್ದರಿಂದ ನನಗೆ ನಾರದರ ಪಾತ್ರದಲ್ಲಿ ಅವು ಭಾಳ ಚೆನ್ನಾಗಿ ಹಾಡಿದ್ದರಿಂದ ಜನ ಎಲ್ಲ ಮೆಚ್ಚಿಕೊಂಡ್ರು ಆ ನಾಟಕದಲ್ಲಿ. ಅಲ್ಲಿಂದ ನನಗೆ ಶಾಸ್ತ್ರೀಯ ಸಂಗೀತ ಕಲಿಬೇಕು, ಆ ಕಲಿಯೋದ್ರ ಜೊತೆಗೆ ಹಾರ್ಮೋನಿಯಂ ಕೂಡ ನಾನು ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲ ನನ್ನಲ್ಲಿ ಬಂತು. ನಾನು ಇಲ್ಲಿಂದ PUC ಚಿತ್ರದುರ್ಗದ ಕಾಲೇಜಿನಲ್ಲಿ ಮಾಡಿದೆ. ಫಸ್ಟ್ ಇಯರ್ ಡಿಗ್ರಿ ಅಲ್ಲೇ ಮಾಡಿದೆ. ಸೆಕೆಂಡ್ ಇಯರ್ ಡಿಗ್ರಿ ಚಳ್ಳಕೆರೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಡಿಗ್ರಿ ಮಾಡಿಕೊಂಡ ಮೇಲೆ ಹರಿಹರದಲ್ಲಿ SJVP ಕಾಲೇಜ್ ಆಫ್ ಎಜುಕೇಷನಲ್ಲಿ B.Ed ಮುಗಿಸ್ಕೊಂಡು ಬಿಡುವಿನ ಸಂದರ್ಭದಲ್ಲಿ ಚಳ್ಳಕೆರೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಮಾಜಿ ಕೌನ್ಸಿಲರು ಜಗಳೂರಯ್ಯನವರು ಅವೆಲ್ಲ ಸೇರಿಕೊಂಡು ಬೃಂದಾವನ ವಾದ್ಯಗೋಷ್ಠಿ ಅಂತಕ್ಕಂಥದ್ದನ್ನು ರಚನೆ ಮಾಡಿಕೊಂಡು ಅದ್ರ ಮೂಲಕ ನಾವು ಸಂಗೀತವನ್ನು ಅಭ್ಯಾಸ ಮಾಡ್ತಾಯಿದ್ವಿ. ನಾನು PB ಶ್ರೀನಿವಾಸ್ ಅವರ ಹಾಡುಗಳನ್ನು ಹೇಳ್ತಾ ಇದ್ದೆ, ಜಗಳೂರಯ್ಯನವರು SP ಬಾಲಸುಬ್ರಹ್ಮಣ್ಯ ಹಾಡುಗಳನ್ನು ಹಾಡ್ತಾಯಿದ್ರು. ನಮಗೆ ಯಾವುದೇ ವಾದ್ಯಗಳ ಪರಿಕರಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ HS ರಾಮರಾವ್ ಅಂತಕ್ಕಂಥವ್ರನ್ನ ನಾವು ಕರೆಸ್ಕೊಂಡು ಅವರಿಂದ ಈ ಸಿನಿಮಾ ಹಾಡುಗಳನ್ನು ಕಲಿಯೋದು ಅಭ್ಯಾಸ ಮಾಡಿದ್ವಿ. ಆ ನಂತರ ನಾವು ವಾದ್ಯಗಳನ್ನು ಕೂಡ ಕಲೀಲಿಕ್ಕೆ ನಮ್ಮಲ್ಲಿ ಬಸವರಾಜ್ ಮತ್ತು ಪ್ರಹ್ಲಾದ್ ಅನ್ನೋದು ಗಿಟಾರನ್ನು ಕಲಿಸ್ಬಿಟ್ಟು ಗಿಟಾರ್ಗಳನ್ನು, ಆಮೇಲೆ ಕೀಬೋರ್ಡನ್ನು ನಾಟಕದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಕಡಲ ಕುಡಿದಿಟ್ಟ ದಿವ್ಯಾತ್ಮರು ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವೆ ಎಂಬುದು ಗೊತ್ತಾಗದು ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಂಡಿದ್ದ. ಓ ಮಹತೋ ಮಹಿಮನೆ, ನಿನ್ನೆದೆಯಲು ಮಲಗಿರುವ ಅಗ್ನಿರಸ ಕಡಲನೆ ಕೆರಳಿಸಿ ನನ್ನನ್ನು ಆಶೀರ್ವದಿಸಿ. ನಾಟಕ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ ಪಾತ್ರಧಾರಿಗಳಿಗೆ ಇವರದೇ ಶೈಲಿಯಲ್ಲಿ ತರಬೇತಿ ನೀಡುತ್ತಾರೆ. ಇವರ ಶಿಷ್ಯಂದಿರು P ತಿಪ್ಪೇಸ್ವಾಮಿ ಅವರನ್ನ PTS ಅಂತ ಪ್ರೀತಿಯಿಂದ ಕರೆಯುತ್ತಾರೆ. ನಮಸ್ಕಾರ, ನನ್ನ ಹೆಸರು MB ಬೋರಣ್ಣ ಅಂತೇಳಿ. ವ್ಯವಸಾಯ ನನ್ನ ವೃತ್ತಿ. ಪ್ರವೃತ್ತಿ ಬಂದು ನನ್ನ ಕಲಾವಿದ. ಈಗ 26-27 ವರ್ಷದಿಂದ ರಂಗಭೂಮಿಯಲ್ಲಿ ಮಾಡ್ತಾ ಬಂದಿದ್ದೀನಿ. ಇದಕ್ಕೆ ನನ್ನ ಗುರುತಿಸಿದ್ದು ನಮ್ಮ ಗುರುಗಳು PTS ಸರ್ಗಳು. ಚಳ್ಳಕೆರೆ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ PTS ಗುರುಗಳು. P ತಿಪ್ಪೇಸ್ವಾಮಿ ಅಂತ ಅವ್ರ ಹೆಸರು. ಅವರು ಶಿಕ್ಷಕರಾಗಿ, ಮೂಲತಃ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ಸಾಹಿತ್ಯ, ಸಂಗೀತ, ನಟನೆ, ನಿರ್ದೇಶನ, ಹೀಗೆ ಸಾಂಸ್ಕೃತಿಕ ಕೇಂದ್ರ ಅವರೊಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ಶಕ್ತಿ. ನಮಗೆಲ್ಲ ಶಕ್ತಿ ಕೇಂದ್ರ, ಪವರ್ ಹೌಸ್ ಅಂತಾರಲ್ಲ ಹಾಗೆ ನಮ್ಮ ತಾಲೂಕಿನ ಎಲ್ಲ ಕಲಾವಿದರ ಹಿಂದೆ ಅವರ ನೆರಳಿರುತ್ತೆ. ಇದಂತೂ ಶತಸಿದ್ಧ. ಯಾಕಂದರೆ 2000ರಲ್ಲಿ ನಾನು ಪ್ರಥಮ ಸಾರಿ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಿದಾಗ ಅವರು ಕ್ಯಾಶ್ ಮೇಸ್ಟ್ರಾಗಿ ಬಂದಿದ್ದರು ನಮ್ಮ ನಾಟಕಕ್ಕೆ. ಅವತ್ತು ನಾಟಕ ಮುಗಿದ ಮೇಲೆ ನನ್ನನ್ನು ಕರೆದು ಮಾತಾಡಿಸಿ ನಿನಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ 2006ರಲ್ಲಿ ಚಿತ್ರದುರ್ಗದ ದುರ್ಗೋತ್ಸವದಲ್ಲಿ ನನಗೆ ಮದಕನಾಯಕ ನಾಟಕದಲ್ಲಿ ಅವಕಾಶ ಕೊಟ್ಟರು. ಸಾಹಿತ್ಯ ಸಮ್ಮೇಳನ, ಗಡಿನಾಡೋತ್ಸವ, ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಬೆಳೆಸಿದರು. ಈಗ ನಾವೇ ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ರಂಗಭಾರತಿ ಅನ್ನೋ ಸಾಂಸ್ಕೃತಿಕ ಕಲಾ ಸಂಘ ಕಟ್ಟಿದ್ವಿ, ಅವರ ಮಾರ್ಗದರ್ಶನದಲ್ಲೇ ಕೂಡ. ಕುರುಕ್ಷೇತ್ರ, ರಕ್ತರಾತ್ರಿ, ರಾಜವೀರ ಮದಕರಿ ನಾಯಕ, ಹೀಗೆ ನಾಟಕಗಳನ್ನು ಆಡ್ತಾ ಬಂದಿದ್ವಿ. 1995ರಲ್ಲಿ
ನಾವು ಫೀಲ್ಡಿಗೆ ಬಂದರು. ಸುಮಾರು 30 ವರ್ಷದ ಈ ಕಲೆಯ ಜರ್ನಿಯಲ್ಲಿ ನಮ್ಮನ್ನು ಸುತ್ತ ದಿಕ್ಕುಗಳಲ್ಲೂ ನಮ್ಮನ್ನು ಪರಿಚಯ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ 1996ರಲ್ಲಿ ಮೈಸೂರು ಎಕ್ಸಿಬಿಷನ್ನಲ್ಲಿ ರಾಜವೀರ ಮದಕರಿ ನಾಯಕ ಎಂಬ ರೋಮಾಂಚನಕಾರಿ ಇತಿಹಾಸ ನಾಟಕವನ್ನು ಅಲ್ಲಿಯ ಪ್ರದರ್ಶನ ಮಾಡಿಸಿ ನಾವು ಅಲ್ಲಿಂದ ಮೊದಲನೆಯ ಬಹುಮಾನವನ್ನು ಅಲ್ಲಿ ಪಡ್ಕೊಂಡು ಬಂದು ನಮ್ಮ PTS ಸರ್ ಗುರುಗಳು ನಮ್ಮನ್ನು ಆಕರ್ಷಣೆಯ ಕೇಂದ್ರ ಬಿಂದು. ಅವರು ನಮ್ಮನ್ನು ಈ ಕಲೆಗೆ ಸೆಳೆಯುವ ಶಕ್ತಿ ಅವರಲ್ಲಿದೆ. ಅದರಲ್ಲಿಯೂ ಕೂಡ ರಂಗಭೂಮಿಯ ಅಭಿನಯದ ಸೂಕ್ಷ್ಮ ಕೌಶಲಗಳನ್ನು ನಮಗೆ ವಿವರವಾಗಿ ತಿಳಿಸಿ ಹೇಳುತ್ತಾ ನಿರ್ದೇಶನವನ್ನು ಮಾಡ್ತಕ್ಕಂಥ ಶಕ್ತಿ ಅವರು ನಮಗೆ ಅಂತ ಹೇಳ್ಬೋದು. ಇನ್ನೂ ಒಂದು ಮತ್ತೆ ಅವರು ಸಂಗೀತದಲ್ಲೂ ಇವರು ಬೃಂದಾವನ ವಾದ್ಯಗೋಷ್ಠಿ ಅಂತ ಮ್ಯಾನ್ಯಲ್ ಒಂದು ಸಂಗೀತ ಟ್ರೂಪನ್ನು ವಾದ್ಯಗೋಷ್ಠಿಯನ್ನು ನಡೆಸ್ಕೊಂಡು ಬಂದಿದ್ರು ಸುಮಾರು ವರ್ಷಗಳು. 1975-76 ಇಸ್ವಿಯಿಂದ ಸುಮಾರು 2000 ದಾಟವರೆಗೂ ಮಾಡಿಸ್ಕೊಂಬಂದ್ರು. 20 ವರ್ಷದ ಜರ್ನಿಯಲ್ಲಿ ಅವರು ಸಂಗೀತದ ಮಾಸ್ಟರು. ಈ ಚಳ್ಳಕೆರೆ ತಾಲೂಕಲ್ಲಿ ಖಂಡಿತ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ PTS ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾವು ಈ ಪಾತ್ರ ಅಭಿನಯ ಮಾಡಬೇಕಾದ್ರೆ ಅದರ ಹಿಂದಿಂದು ಮತ್ತು ಮುಂದಿಂದ ಕತೆ ಹೇಳಿ ನಮ್ಮನ್ನು ರೆಡಿ ಮಾಡೋರು. ಅದನ್ನು ಹಿಂದೆ ಇಂಥ ಸಂದರ್ಭ ಈ ಥರ ಇತ್ತು, ಇದಕ್ಕೆ ನೀವು ಈ ಥರ ರೆಡಿ ಆಗಬೇಕು ಅಂತ ಹೇಳೋರು. ಸೊ ನಾವು ಪಾತ್ರವನ್ನು ಮಾಡಬೇಕಾದ್ರೆ ಅವರು ಆ ಥರ ಹೇಳ್ತಾ ಸೂರ್ಯ ಸರು ಈ ಕಡೆ ಪಕ್ಕಕ್ಕೆ ಕುಂತ್ಕೊಂಡ್ರವರು, ಅವರು ಸಹ ನಮಗೆ ಆಕ್ಷನ್ ಸಮೇತ ನೀವು ಈ ಥರ ಮಾಡಬೇಕು, ಈ ಥರ ತಲೆ ತೆಗ್ಸೋದು ಅಥವಾ ಆಕ್ಷನ್ನು ಆ ಥರ ಎಲ್ಲ ಹೇಳಿಕೊಟ್ಟು ಮೈಸೂರು ನವಾಬ್ ಹೈದರ್ ಅಲಿ ಖಾನರೇ ಮೈಸೂರು ದೊರೆಗಳ ಗಂಡ ಭೈರುಂಡ ಧ್ವಜವನ್ನು ಎಲ್ಲಾ ಕಡೆಗಳಿಗೂ ಮೆರೆಸಬೇಕೆಂದು ತಾವು ಹವಣಿಸುತ್ತಿರುವುದು ಸಂತೋಷದಾಯಕವಾದ ವಿಚಾರವಾಗಿದೆ. ಮರಡಿಹಳ್ಳಿ ಸೀತಾರಾಮರೆಡ್ಡಿ ವಿರಚಿತ ರಾಜವೀರ ಮದಕರಿ ನಾಯಕ ನಾಟಕ ಇವರಿಗೆ ಖ್ಯಾತಿಯನ್ನು ತಂದುಕೊಟ್ಟಿದ್ದಲ್ಲದೆ ನೂರಾರು ಪ್ರದರ್ಶನವನ್ನು ಕಂಡಿತು. ಇದು ದೆಹಲಿಯಲ್ಲೂ ಪ್ರದರ್ಶನವಾಯಿತು. ಈ ನಾಟಕ ಇವರಿಗೆ ಹಲವು ಪ್ರಶಸ್ತಿಗಳನ್ನು ಲಭಿಸಲು ಕಾರಣವಾಯಿತು. ನಮ್ಮ ಜಿಲ್ಲೆಯಲ್ಲೇ ಒಂದು ಹೆಸರನ್ನು ಪಡೆದಂಥವ್ರು. ಮತ್ತು ಅವರು ಈ ಹಿಂದೆ ಏನು 45ನೇ ಸಾಲಿನಿಂದ ಹಿಡಿದು ಇಲ್ಲಿವರೆಗೂ ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು, ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು, ಅದೇ ರೀತಿ ಕೂಡ ಮೊನ್ನೆ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ಅವರು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸರ್ಕಾರವನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಗಳನ್ನು ನೀಡಿರ್ತಕ್ಕಂಥದ್ದು ನಮ್ಮ ಭಾಗದಲ್ಲದೆ ಕರ್ನಾಟಕ ರಾಜ್ಯದಲ್ಲೇ ತುಂಬ ಅವರು ಹೆಸರು ಚಿರಪರಿಚಿತವಾಗಿರುವಂಥದ್ದು ಕೂಡ ಸಂತೋಷವಾದಂಥ ವಿಚಾರ. 1974ರಲ್ಲಿ ನನ್ನ ಮದುವೆ ಆಯಿತು. ನಮ್ಮ ಮನೆಯವರು ಶ್ರೀಮತಿ ತಿಪ್ಪಮ್ಮ ಅಂತ. ಅಲ್ಲಿಂದ ನನಗೆ 3 ಜನ ಗಂಡು ಮಕ್ಕಳಾದರು. ಅಲ್ಲಿಂದ ನಮ್ಮದೊಂದು ಸಣ್ಣ ಕುಟುಂಬ ನಡೆಸ್ಕೊಂಡು ಹೋಗ್ತಿದ್ವಿ. ಆದರೆ ನನಗೆ ನಾಟಕದ ಹುಚ್ಚು ನನಗೆ ಬಿಡಲಿಲ್ಲ. ರಾತ್ರಿ ಹೊತ್ತು ಮನೆಯಲ್ಲಿ ನಮ್ಮ ಮನೆಯವ್ರನ್ನೊಬ್ಬರನ್ನೇ ಬಿಟ್ಟು ನಾನು ನಾಟಕಕ್ಕೆ ಹೋಗ್ತಾಯಿದ್ದೆ. ಹಗಲೊತ್ತು ಬಂದು ಶಾಲೆಗೆ ಶಿಕ್ಷಕನಾಗಿ ಹೋಗ್ತಿದ್ದೆ. ಹೀಗೆ ನಿರಂತರವಾದಂತಹ ಯಾವುದೇ ನಾವು ಪ್ರಶಸ್ತಿಗಳಿಗೆ ಇಚ್ಛೆ ಪಡೆದಂತೆ ರಂಗಸೇವೆಯನ್ನು ಮಾಡ್ಕೊಂಬಂದ್ವಿ. ನಾವು ಅಷ್ಟೊಂದು ದಿನ ರಂಗಭೂಮಿಯಲ್ಲಿ ಉಳಿಲಿಕ್ಕೆ ಕಾರಣ ನಮ್ಮ ಸಂಗೀತವನ್ನು ಪ್ರೀತಿ ಮಾಡ್ತಕ್ಕಂಥ ಸಹೃದಯಿಗಳು ಈ ಸಮಾಜದಲ್ಲಿ ಹುಟ್ಕೊಂಡಿದ್ದರಿಂದ ಭಾಳ ದಿನಗಳ ಕಾಲ ನಾಟಕವನ್ನು ಮಾಡಿಸ್ಕೊಂಬಂದೆ. ಆಮೇಲೆ 1992ರಲ್ಲಿ ಕಾಟಪ್ಪನಹಳ್ಳಿಯಲ್ಲಿನೇ ದೊಡ್ಡ ಮದಕರಿ ನಾಯಕನ ವಂಶಸ್ಥರು ಇದ್ದಾರೆ ಅಂತಂದು ತಿಳ್ಕೊಂಡ ಮೇಲೆ ಮಾನ್ಯ ಮಂತ್ರಿಗಳು ರಾಜವೀರ ಮದಕರಿ ನಾಟಕವನ್ನು ಮಾಡಿಸ್ಬೇಕು ಅಂತ ನನಗೆ ಜವಾಬ್ದಾರಿ ಕೊಟ್ಟರು. 92ರಿಂದ ಈ ನಾಟಕವನ್ನು ಕಟ್ಕೊಂಡು ಶ್ರೀ ಕಾಟಪ್ಪನೇಶ್ವರ ನಾಟಕ ತಂಡದವರಿಂದ ಇಡೀ ದೇಶವನ್ನು ರಾಜ್ಯವನ್ನು ಸುತ್ತಕೊಂಡು ಬಂದ್ವಿ. 2017ರಲ್ಲಿ ದೆಹಲಿಯಲ್ಲಿ ಕೂಡ ಈ ನಾಟಕವನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದು ಸುಮಾರು 30 ವರ್ಷಗಳ ಕಾಲ ಈ ನಾಟಕ ತಂಡವನ್ನು ಕಟ್ಕೊಂಡು ನಮ್ಮ ಚಿತ್ರದುರ್ಗದ ಇತಿಹಾಸವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದೆ. ಸುಮಾರು 15 ವರ್ಷಗಳ ಕಾಲ ಕ್ಷೇತ್ರವನ್ನು ಸುತ್ತಕೊಂಡು ಮ್ಯಾಸಬೇಡರ ಮೌಖಿಕ ಕಥನಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದೆ. ಈ ಪುಸ್ತಕದಲ್ಲಿ ನಮ್ಮ ಮ್ಯಾಸ ಸಮಾಜದ ಎಲ್ಲ ಸಮಸ್ತ ಕಟ್ಟೆಮನೆಗಳು, ಬೆಡಗುಗಳು ವಿಚಾರನ ಒಳಗೊಂಡಂಥ ಈ ಪುಸ್ತಕವನ್ನು ಬೆಸ್ಟು ಸಂಶೋಧನಾ ಪುಸ್ತಕ ಅಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು 2022ರಲ್ಲಿ ಅದಕ್ಕೆ ಉತ್ತಮ ಪುಸ್ತಕ ಅಂತ ಪ್ರಶಸ್ತಿಯನ್ನು ಕೊಟ್ಟರು. ಇವೆಲ್ಲ ಆದಮೇಲೆ
2013ರಲ್ಲಿ ನಮ್ಮ ರಘುಮೂರ್ತಿಯವರು ಈ ಕ್ಷೇತ್ರದ MLA ಆದಮೇಲೆ ಅವರು ನನ್ನ ನಾಟಕ ಅಕಾಡೆಮಿ ಸದಸ್ಯನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇಷ್ಟೆಲ್ಲ ರಂಗಭೂಮಿಯ ಸಾಧನೆಗಳನ್ನು ಗುರುತಿಸಿದಂಥ ಕರ್ನಾಟಕ ಸರ್ಕಾರ 2023ರಲ್ಲಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿಕೊಂತು. ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳನ್ನು ಹೆಚ್ಚಿಗೆ ಆಡೋದ್ರಿಂದ ನಮ್ಮ ಪರಂಪರೆ, ನಮ್ಮ ಚರಿತ್ರೆಯನ್ನು ಈಗಿನ ಮಕ್ಕಳಿಗೆ ನಾವು ತಿಳಿಸ್ಲಿಕ್ಕೆ ಒಂದು ಅನುಕೂಲವಾಗುತ್ತೆ. ರಂಗಭೂಮಿ ಕಲಾವಿದರು ಸಮಾಜದ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂಥ ಕಲಾವಿದರಾಗಿ ಬೆಳಿಬೇಕು ಅಂತಕ್ಕಂಥ ನನ್ನ ಒಂದು ಹಂಬಲ ಇವತ್ತು ನಾನು ಕಲಾವಿದರಲ್ಲಿ ಹೇಳ್ಕೊತಾ ಇದ್ದೀನಿ. ಇವರ ಗ್ರಾಮೀಣ ರಂಗಭೂಮಿಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು 2001ರಲ್ಲಿ ನೀಡಲಾಯಿತು. ಚಳ್ಳಕೆರೆಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾಗಿ 2 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಪಿ ತಿಪ್ಪೇಸ್ವಾಮಿಯವರು ರಂಗಭೂಮಿ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಹೀಗೆ ಹಲವು ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯಕ್ಕೆ, ಜಿಲ್ಲೆಗೆ ಹಾಗೂ ಚಳ್ಳಕೆರೆಯ ತಾಲೂಕಿಗೆ ಹಿರಿಮೆಯ ಗರಿಯಾಗಿದ್ದಾರೆ. ಸದಾ ಸ್ನೇಹಮಯಿಯಾಗಿರುವ ಇವರು ಸ್ನೇಹಿತರೊಟ್ಟಿಗೆ ಹಾಗೂ ಕುಟುಂಬದ ಜೊತೆಗೆ ತಮ್ಮ ನಿವೃತ್ತಿ ಜೀವನವನ್ನು ಕಳೆಯುತ್ತಿದ್ದಾರೆ.